ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯ ಆಳಕ್ಕೆ ಇಳಿದಿರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು ಪೊಲೀಸರು. ನಾಳೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರನ್ನ ನಡೆಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. 4 ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದೊಯ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು 4 ಆರೋಪಿಗಳು. ರಾಘವೇಂದ್ರ, ಕಾರ್ತಿಕ್, ನಂದೀಶ್, ಪವನ್ ಅವರನ್ನ ಕರೆದೊಯ್ದು ಅಲ್ಲಿ ಪಂಚನಾಮೆಯನ್ನ ಮಾಡಲಾಗುತ್ತೆ, ಸ್ಪಾಟ್ ಮಹಜರನ್ನ ಮಾಡಲಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಮಾಡಿದ್ರು, RR ನಗರದಲ್ಲಿ. ಆ ಶೆಡ್ನಲ್ಲಿ ಎಷ್ಟು ಗಂಟೆ ಕರ್ಕೊಂಡು ಬಂದರು, ಎಷ್ಟು ಗಂಟೆ ಕರ್ಕೊಂಡು ಹೋದ್ರು, ಹೇಗೆಲ್ಲ ಹೊಡೆದ್ರು, ಎಲ್ಲಿ ಬಡಿದ್ರು, ಎಲ್ಲದರ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ್ರು. FSL ತಂಡ ಕೂಡ ಜೊತೆ ಹೋಗಿತ್ತು. ಆ ವ್ಯಕ್ತಿಯ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಬಡಿಗೆ ರಾಡ್ಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸ ಆಯಿತು. ಈಗ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ 3 ಕಾರುಗಳು ಕೂಡ ಸೀಸ್ ಆಗಿದೆ. ಇದರ ಮುಂದುವರೆದ ಭಾಗ ನಾಳೆ ನಡೆಯುತ್ತೆ. ನಾಳೆ ಚಿತ್ರದುರ್ಗದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾಟ್ ಮಹಜರನ್ನು ನಡೆಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ರಾಜ್ಯದಲ್ಲಿ ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ. ಈಗಾಗಲೇ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಈ ನಡುವೆ ಅವರ ನಿವಾಸಕ್ಕೆ ಸಂಸದ ಕಾರಜೋಳ ಅವರು ಭೇಟಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಕಾರಜೋಳ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಸರ್ಕಾರ ಇಂತಹ ಘಟನೆಗಳನ್ನು ಗಂಭೀರವಾಗಿ ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಯಾರೇ ತಪ್ಪು ಮಾಡಿದ್ರೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಸಂಸದ ಗೋವಿಂದ ಕಾರಜೋಳ ಕೊಟ್ಟಂತಹ ಹೇಳಿಕೆ. ಚಿತ್ರದುರ್ಗದಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿದ್ರು. ಈ ರೇಣುಕಾಸ್ವಾಮಿ ಅವರ ಪತ್ನಿ, ತಂದೆ, ಸಹೋದರಿ, ತಾಯಿಯ ಜೊತೆಗೆ ಮಾತನಾಡಿದ್ದಾರೆ. ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಟುಂಬಸ್ಥರನ್ನ ಮಾತನಾಡಿ ಸಾಂತ್ವನ ಹೇಳಿ ಬಂದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಈ ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯವನ್ನು ಕೊಡಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಕೊಲೆ ಆಗಿದೆ ಅಂಥೇಳಿ ಮೊನ್ನೆ ನಾನು ದೆಹಲಿಯಲ್ಲಿದ್ದಾಗನೇ ಸುದ್ದಿ ಕೇಳಿದೆ. ಭಾಳ ನೋವಾಯಿತು, ಆಘಾತ ಆಯಿತು. ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡಿಬಾರ್ದು. ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಸರ್ಕಾರ ಇಂಥ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ವಾರಗಟ್ಟಲೆ ಅವ್ರನ್ನ ಒಯ್ದು ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟು ಕೊಲೆ ಆಗಿದೆ ಅಂಥೇಳಿ ಕೆಲವರಿಂದ ಮಾಧ್ಯಮಗಳ ಮೂಲಕ ನೋಡಿದಾಗ ಮನಸ್ಸಿಗೆ ಆಘಾತ ಆಯಿತು. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದಲ್ಲಿ, ಇನ್ನೂ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಹಲವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಟ ಕಂ ರಾಜ್ಯಸಭೆಯ ಸದಸ್ಯ ಜಗ್ಗೇಶ್ ಅವರು ಟ್ವೀಟ್ ಮಾಡಿ ಪರೋಕ್ಷವಾಗಿ ದರ್ಶನ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಅಂಥೇಳಿ ಸನಾತನ ಕೃತಿ ಹೇಳುತ್ತೆ, ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂಥೇಳಿ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ಇದು ಚಿತ್ರರಂಗಕ್ಕೆ ಶೋಭೆಯನ್ನು ತರಲ್ಲ ಅಂಥೇಳಿ ನಿರ್ಮಾಪಕ ಸಾರಾ ಗೋವಿಂದು ಹೇಳಿದ್ದಾರೆ. ಇನ್ನು ಚೇಂಬರ್ಗೆ ಬ್ಯಾನ್ ಅಧಿಕಾರ ಇಲ್ಲ, ಜನರೇ ಮಾಡಬೇಕು ಅಂಥೇಳಿ ದರ್ಶನ್ ಮೊದಲ ಚಿತ್ರ ಮೆಜೆಸ್ಟಿಕ್ ನಿರ್ಮಾಪಕ ಬಾಮಾ ಹರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಟಿ ಸಂಜನಾ ಗಲ್ರಾಣಿ ಮಾತನಾಡಿ, ರೇಣುಕಾಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು, ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಆಗಬೇಕು. ದರ್ಶನ್ ಸರ್ ಆರೋಪಿ ಆಗಿದ್ರೆ ಅಪರಾಧಿ ಆಗಿಲ್ಲ. ದರ್ಶನ್ ಸರ್ ಕ್ಲೀನ್ ಚಿಟ್ ತಗೊಂಡು ಆಚೆ ಬರಲಿ ಅಂತ ಕೇಳ್ಕೊತೀನಿ. ಇಂತಹ ಸಂದರ್ಭದಲ್ಲಿ ಈ ಘಟನೆ ಮತ್ತಷ್ಟು ಬೇಸರವನ್ನು ತಂದಿದೆ ಅಂತ ಹೇಳಿದ್ದಾರೆ. ಯಾರಿಗೂ ಇಲ್ಲ, ನಮ್ಮ ವಾಣಿಜ್ಯ ಮಂಡಳಿ ಕಾಂಪೌಂಡ್ ಒಳಗಡೆ ಇಲ್ಲ. ಬಟ್ ಏನೋ ಕರೆದ್ಬಿಟ್ಟು ಒಳ್ಳೇದು ಮಾತಾಡ್ತೀವಿ, ಒಳ್ಳೇದು ಹೇಳ್ತೀವಿ, ಒಳ್ಳೇದು ಇದು ಮಾಡ್ತೀವಿ. ಬಟ್ ಈ ಥರ ಬ್ಯಾನ್ ಅಂತ ಪದ ನಾವು ವಾಣಿಜ್ಯ ಮಂಡಳಿಯಲ್ಲೂ ಉಪಯೋಗಿಸಲ್ಲ. ಆ ಒಂದು ಇದು ಬೇಡ. ನಾನು ಹೇಳ್ದಂಗೆ ಬ್ಯಾನ್ ಅನ್ನೋದು ಜನ ಮಾಡಬೇಕು, ಚೇಂಬರ್ ಅಲ್ಲ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂಥವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅಂಥವ್ರನ್ನ ನೋಡಿ ಕಲ್ತ್ಕೋಬೇಕು. ಇವತ್ತು ಇಡೀ
ಚಿತ್ರರಂಗಕ್ಕೆ ಶೋಭೆ ತರುವಂಥದ್ದಲ್ಲ.